ಅರೆ ಇಷ್ಟೊತ್ತಾಗಿದೆ, ಇನ್ನೂ ಲೈಟ್ ಉರಿತಿದೆ, ಮಾತು ಬೇರೆ ಕೇಳ್ತಿಲ್ಲ. ಈ ಥರ ಇಲ್ವಾ ಇವ್ರ ರೂಮಲ್ಲಿ? ಹರಿ, ಲಕ್ಷ್ಮಿ ಇದ್ದೀರಾ ರೂಮಲ್ಲಿ? ರೂಮಲ್ಲಿ ಲೈಟ್ ಮಾತ್ರ ಉರಿತಾ ಇದೆ, ಆದರೆ ಯಾರೂ ಇಲ್ಲ. ಇದರಲ್ಲಿ ನಮ್ಮಮ್ಮ ಬೇರೆ ನನ್ನ ಸೊಸೆಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇದೆ, ಅವಳು ಹಾಗೆ ಅವಳು ಹಿಂಗೆ ಅಂತ ಹೊಗಳ್ತಾರೆ. ಜವಾಬ್ದಾರಿ ಇರೋ ಸೊಸೆ ಮಾಡೋದು ಹಿಂಗ? ಏನೋ 4 ಕಾಸು ದುಡಿತೀನಿ, ತನಗೆ ಎಲ್ಲ ಗೊತ್ತಿದೆ ಅಂತ ಪೋಸ್ ಬೇರೆ ಕೊಡ್ತಾಳೆ. ಈ ಸರಿ ರಾತ್ರಿಲಿ ಇಬ್ರು ರೂಮಲ್ಲಿ ಇಲ್ದೆ ಎಲ್ಲಿ ಹೋಗಿರ್ಬೋದು? ಆಚೆ ಏನಾದರೂ ಹೋಗಿರ್ಬೋದಾ? ಹೋಗಿದ್ರೆ ಎಲ್ಲಿಗೆ ಹೋಗಿರ್ತಾರೆ? ಕೊಟ್ಟಾಗ ಮಾತಾಡೋದಕ್ಕೆ ಎಲ್ಲಾದ್ರೂ ಹೋಗಿರ್ಬೋದಾ? ರೂಮ್ ಬಿಟ್ಟು ಎಲ್ಲ ಹೋಗೋದಕ್ಕೆ ಸಾಧ್ಯ? ಮೊದಲು ಮನೆ ಎಲ್ಲ ಹುಡುಕ್ಬೇಕು. ಹೇಳ್ರಿ, ಇನ್ನು ಏನೇನ್ ಮುಚ್ಚಿಟ್ಟಿದ್ದೀರಾ ಅಂತ ಒಂದೇ ಸಲ ಹೇಳ್ಬಿಡಿ. ಯಾಕಂದ್ರೆ ಮತ್ತೆ ಮತ್ತೆ ಮನ್ಸು ಹೊಡೆದೋಗೋದು ನನಗಿಷ್ಟ ಇಲ್ಲ. ಮಹಾಲಕ್ಷ್ಮಿ, ಅದೇನಾಯ್ತು ಅಂದ್ರೆ ಈಗ ಇನ್ನೇನು ಸುಳ್ಳು ಹೇಳಿ ಅಂತ ಯೋಚನೆ ಮಾಡ್ತಿದ್ದೀರಾ? ಸಾಕು ರೀ, ದಯವಿಟ್ಟು ಇವಾಗಾದ್ರೂ ಸತ್ಯ ಹೇಳಿ. ಯಾಕೆ ಈ ಥರ ಮಾಡಿದ್ರಿ? ನಾನು ನಿಮ್ಮನ್ನು ನೋಡಿದ ಮೊದಲನೇ ದಿನನೇ ಈ ರೀತಿ ಇದೆ ಅಂತ ಎಲ್ಲನೂ ಕ್ಲಿಯರ್ ಆಗಿ ಹೇಳಿದ್ದೆ ಅಲ್ವಾ? ಮತ್ತ್ಯಾಕೆ ಎಲ್ಲರ ಹತ್ರ ಸುಳ್ಳು ಹೇಳಿದ್ರಿ? ಮುಂದೊಂದು ದಿನ ಸತ್ಯ ಗೊತ್ತಾದ್ರೆ ಏನಾಗುತ್ತೆ ಅನ್ನೋ ಯೋಚನೆ ನಿಮ್ ತಲೆಗೆ ಬರ್ಲಿಲ್ವಾ? ನನ್ ಗಂಡ ತುಂಬಾ ಒಳ್ಳೆಯವರು, ಎಲ್ಲ ಸತ್ಯ ಗೊತ್ತಿದ್ರು ನನ್ನ ಮದ್ವೆ ಆಗಿದ್ದಾರೆ. ಅವ್ರ ಮನೆಯವರು ಕೂಡ ಮದ್ವೆ ಆದ್ಮೇಲೆ ನನ್ನ ಸಂಬಳನ ತವ್ರ ಮನೆಗೆ ಕೊಡ್ತೀನಿ ಅಂತ ಗೊತ್ತಿದ್ಮೇಲೆ ಓಕೆ ಹೇಳಿದ್ದಾರೆ. ಇಂಥ ಗಂಡ, ಇಂಥ ಮನೆಯವ್ರನ್ನ ಪಡೆಯೋದಕ್ಕೆ ನಾನು ಎಂತ ಪುಣ್ಯ ಮಾಡಿದ್ದೀನಿ ಅಂತ ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ಆದ್ರೆ ಈ ಖುಷಿ ಎಲ್ಲ ಒಂದು ಸುಳ್ಳಿನ ಮೇಲಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ರೀ. ನಿಮ್ಮ ಒಂದು ಸುಳ್ಳಿಂದ ನಮ್ಮ ಇಡೀ ಸಂಸಾರ ಒಡೆದೋದ್ರೆ ಏನ್ರಿ ಮಾಡ್ತೀರಾ? ಅದು ಹಾಗಲ್ಲ ಮಹಾಲಕ್ಷ್ಮಿ, ನಾನು ಬೇಕು ಅಂತ ಮಾಡಿದ್ದಲ್ಲ, ಪರಿಸ್ಥಿತಿ ಹಾಗಿತ್ತು. ಏನ್ರಿ ಇತ್ತು ನಿಮ್ಗೆ? ಪ್ಲೀಸ್, ಇನ್ನಾದ್ರೂ ನೀವು ಮಾಡಿದ್ದ ತಪ್ಪು ಅಂತ ಒಪ್ಕೊಳ್ಳಿ. ಇದನ್ನೆಲ್ಲ ನಿಮ್ಮಲ್ಲಿರೋ ಪ್ರೀತಿಗೋಸ್ಕರ ಮಾಡಿದ್ದು ಮಹಾಲಕ್ಷ್ಮಿ. ನನಗೆ ನಿನ್ನ ಕಳ್ಕೊಳಕ್ ಇಷ್ಟ ಇರಲಿಲ್ಲ, ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು. ಓ, ಪ್ರೀತಿ ಮಾಡೋದೆಲ್ಲ ಮಾಡಿ ಅದಕ್ಕೆ ಪ್ರೀತಿ ಅನ್ನೋ ಬಣ್ಣ ಬಳಿತಿದ್ದೀರಾ? ಏನ್ ಗೊತ್ತಾರೆ, ನೀವು ಈಗ್ಲೂ ಈ ಕ್ಷಣಕ್ಕೂ ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ಇಲ್ಲಿ ನಾನು ಇಲ್ಲ, ನಿಮ್ಮ ಮನೆಯವರು ಇಲ್ಲ. ಸರಿ, ನಿಮ್ಮ ಪ್ರಕಾರನೇ ನಿಮಗ್ ನಾನು ಇಷ್ಟ ಆದೆ, ನನ್ನ ಮೇಲೆ ಪ್ರೀತಿ ಆಯ್ತು. ಆದ್ರೆ ನೀವು ಈ ರೀತಿ ಸುಳ್ಳು ಹೇಳೋದ್ರಿಂದ ನಾಳೆ ದಿನ ಸತ್ಯ ಗೊತ್ತಾದ್ರೆ ನಮ್ಗೆಲ್ಲ ಎಷ್ಟು ನೋವಾಗುತ್ತೆ ಅಂತ ನೀವು ಯೋಚನೆ ಮಾಡ್ಲಿಲ್ವಾ? ನನ್ನ ಪ್ರಕಾರ ಇದು ಪ್ರೀತಿ ಅಲ್ಲ, ಸ್ವಾರ್ಥ. ಪ್ಲೀಸ್ ಮಹಾಲಕ್ಷ್ಮಿ, ಈ ಥರ ಎಲ್ಲ ಹೇಳ್ಬೇಡ. ನಿಜವಾಗ್ಲೂ ನಿನ್ನ ಮನ್ಸಾರೆ ಇಷ್ಟಪಟ್ಟಿದ್ಕೆ ಇಷ್ಟೆಲ್ಲ ಮಾಡಿದ್ದು, ಇದ್ರಲ್ಲಿ ಯಾವ ಮೋಸನೂ ಇಲ್ಲ. ಮುಂದೊಂದಿನ ಎಲ್ಲನೂ ಸರಿ ಮಾಡೋಣ ಅನ್ನೋ ಉದ್ದೇಶದಿಂದನೇ ಇಷ್ಟೆಲ್ಲ ಮಾಡಿದ್ದು. ಪ್ಲೀಸ್ ನನ್ನ ಕ್ಷಮಿಸು. ಹೇಗ್ರಿ ಕ್ಷಮಿಸ್ಲಿ? ಸತ್ಯ ಗೊತ್ತಾದ್ರೆ ನಿಮ್ಮ ಮನೆಯವರು ನನ್ನ ಒಪ್ಪಲ್ಲ ಅಂತ ನಿಮಗೆ ಗೊತ್ತಿದೆ. ನಿಮ್ಮ ಮನೆಯವ್ರು ಆಸೆ ಪಟ್ಟಂಗೆ ನನ್ನ ಸಂಬಳನ ನಿಮ್ಮ ಮನೆಗೆ ಕೊಟ್ಟು ನಮ್ಮ ಮನೆಯವ್ರನ್ನ ಬೀದಿ ಪಾಲ್ ಮಾಡೋದಕ್ಕೆ ನಾನು ಒಪ್ಪಲ್ಲ ಅಂತಾನೂ ನಿಮ್ಗೆ ಗೊತ್ತಿದೆ. ಎರಡು ಗೊತ್ತಿದ ಮೇಲೆ ಹೇಗ್ರಿ ಸುಳ್ಳು ಹೇಳಿದ್ರಿ? ಇದು ಬೇಕು ಅಂತ ಮಾಡಿದ್ದಲ್ಲ, ಎಲ್ಲಿ ನಿನ್ನ ಕಳ್ಕೊಬಿಡ್ತೀನಿ ಅನ್ನೋ ಬೈಕ್ ಈ ಥರ ಮಾಡಿದೆ ಮಹಾಲಕ್ಷ್ಮಿ. ನೀನು ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ ಮಹಾಲಕ್ಷ್ಮಿ. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಸತ್ಯ, ಪ್ರಾಮಾಣಿಕತೆ, ನಂಬಿಕೆ ಈ ಮೂರು ಇರುತ್ತೆ. ನೀವು ಮಾಡಿರೋ ದೊಡ್ಡ ತಪ್ಪು. ಅತ್ತೆ ಅನ್ಕೊಂಡಿರೋ ಸೊಸೆ ನಾನಲ್ಲ. ನಾನ್ ನೋಡ್ತಿರೋ ಅತ್ತೆ, ಅವ್ರು ತೋರ್ತಿರೋ ಪ್ರೀತಿ ಕಾಳಜಿ ನನಗಲ್ಲ.
ಸುಳ್ಳಿನ ಸೇತುವೆ ಮೇಲೆ ಕಟ್ಟಿರೋ ಸಂಸಾರ ನಮ್ದು. ನೀವು ಶುರು ಮಾಡಿರೋ ನಾಟಕನ ನಾನು ಇವತ್ತೇ ಮುಗಿಸ್ತೀನಿ. ಈಗಲೇ ಕೆಳಗಡೆ ಹೋಗಿ ಮನೆಯವರೆಲ್ಲರಿಗೂ ನಾನು ಸತ್ಯ ಹೇಳ್ತೀನಿ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ನನ್ನ ಮಾತು ಕೇಳು. ಮಹಾಲಕ್ಷ್ಮಿ, ಲಕ್ಷ್ಮಿ 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 ಪ್ಲೀಸ್ ಲಕ್ಷ್ಮಿ, ಅವಸರ ಪಡ್ಬೇಡ, ನನ್ನ ಮಾತು ಕೇಳು. ಇಷ್ಟು ದಿನ ನಾನ್ ಭ್ರಮೇಲಿದ್ದಂಗೆ ಮನೆಯವರೆಲ್ಲರೂ ಭ್ರಮೇಲ್ ಬದುಕದ್ ಬೇಡ. ಇವತ್ತೇ ಈಗಲೇ ಎಲ್ರಿಗೂ ಎಲ್ಲ ಸತ್ಯನೂ ಗೊತ್ತಾಗ್ಲಿ. ಬಿಡಿ ನನ್ನ ಕೈನ. ಲಕ್ಷ್ಮಿ ಪ್ಲೀಸ್. ಈ ವಿಷಯ ಏನಾದರೂ ಅಮ್ಮಂಗೆ ಗೊತ್ತಾದ್ರೆ ತುಂಬ ಕಷ್ಟ ಆಗುತ್ತೆ. ಅವಳು ಹೇಗೆ ಅಂತ ನಿನಗೆ ಗೊತ್ತಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ನೋಡು, ವಿಷಯ ಇಷ್ಟೇ. ಹೆಣ್ಣೋಡೋ ಶಾಸ್ತ್ರ ಅಂತ ನಿನ್ನ ನೋಡೋಕ್ಕೂ ಮುಂಚೆ ನಾನು ತುಂಬ ಜನ ಹುಡುಗಿರನ್ನ ನೋಡಿದ್ದೀನಿ. ಅವರೆಲ್ಲ ರಿಜೆಕ್ಟ್ ಆಗಕ್ಕೆ ಒಂದೇ ರೀಸನ್ನು, ಅವ್ರ ಹತ್ರ ಸ್ವಂತ ಮನೆ ಇಲ್ಲ, ಕೈ ತುಂಬ ಸಂಪಾದನೆ ಇಲ್ಲ ಅಂತ. ನಿನ್ನ ವಿಷಯದಲ್ಲಿ ಕೂಡ ಹಾಗೆ ಆಗಿತ್ತು. ನೀನು ನೋಡಿದ ಮೊದಲನೇ ಸಲನೇ ನನಗೆ ತುಂಬ ಇಷ್ಟ ಆಗಿದ್ದೆ. ಆದರೆ ನಿನ್ನ ಕಳ್ಕೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಇಷ್ಟೆಲ್ಲ ಮಾಡಬೇಕಾಯ್ತು. ಇಷ್ಟೆಲ್ಲ ಮಾಡಿ ಇವಾಗೇನಾದರೂ ಅಮ್ಮಂಗೆ ವಿಷಯ ಗೊತ್ತಾದರೆ ಈ ಕ್ಷಣಕ್ಕೆ ಸಂಬಂಧ ಮುರಿದು ಬಿದ್ದರೂ ಆಶ್ಚರ್ಯ ಇಲ್ಲ. ಅದಕ್ಕೆ ಪ್ಲೀಸ್ ನನ್ನ ಮಾತು ಕೇಳು. ಇಷ್ಟೇ ಆಗ್ಲಿ ಸುಳ್ಳಿನ ಅಡುಪಾಯದಲ್ಲಿ ಕಟ್ಟಿರೋ ಅರಮನೆ ಅಲ್ವಾ? ತುಂಬಾ ದಿನ ನಿಲ್ಲಲ್ಲ, ಬಿದ್ದೇ ಬೀಳುತ್ತೆ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ಪ್ಲೀಸ್ ನನ್ನ ಸಂಕಟನೂ ಅರ್ಥ ಮಾಡ್ಕೊ. ಅಪ್ಪಂಗೆ ಹುಷಾರಿಲ್ಲ, ಅಮ್ಮ ಆ ತಲೆ ಬಿಸಿಲಿದ್ದಾರೆ. ಇವಾಗ ಈ ವಿಷಯನೂ ಗೊತ್ತಾದರೆ ಅವ್ರು ತುಂಬ ನೊಂದ್ಕೋತಾರೆ. ಪ್ಲೀಸ್ ಮಹಾಲಕ್ಷ್ಮಿ, ಅವಸರ ಮಾಡಿ ನಿರ್ಧಾರ ತಗೊಂಡು ಮನೆ ನೆಮ್ಮದಿನ ಹಾಳಾಗೋ ಥರ ಮಾಡಬೇಡ. ನಿನ್ನ ಕೈ ಮುಗಿತೀನಿ. ಸರಿ, ಇವಾಗ ಏನ್ ಮಾಡ್ಬೇಕು? ಸ್ವಲ್ಪ ದಿನ ಟೈಮ್ ಕೊಡು, ನಾನೆಲ್ಲ ಸರಿ ಮಾಡ್ತೀನಿ. ಇಷ್ಟೆಲ್ಲ ಆದ್ಮೇಲೆ ಹೇಗ್ರಿ ನಂಬೋದು ನಿಮ್ಮನ್ನ? ಸರಿ ನೋಡಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಎಲ್ಲನೂ ಸರಿ ಮಾಡ್ತೀನಿ ಅಂತ ಈ ಸುಳ್ಳನ್ನ ಮುಚ್ಚಾಕೋದಕ್ಕೆ ಇನ್ನೊಂದು ಸುಳ್ಳು ಹೇಳಿದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ. ಒಂದು ವಾರ, ಒಂದೇ ಒಂದು ವಾರ ನೀವಾಗೆ ಎಲ್ಲ ಸತ್ಯನೂ ಮನೆಯವರಿಗೆ ಹೇಳಬೇಕು. ಇಲ್ಲ ಅಂದ್ರೆ ನಾನೇ ಎಲ್ಲ ಸತ್ಯನೂ ಮನೆಯವ್ರ ಮುಂದೆ ಹೇಳಬೇಕಾಗುತ್ತೆ. ನೆನಪಿರ್ಲಿ. ಲಕ್ಷ್ಮಿ, ಜೀವದಿ ನೋವೆ ತುಂಬಿದೆ, ಮಳೆಗೆ ಗಗನವೇ ವಿಷವ ಬೆರೆಸಿದರೆ